ರೇ, ನಾನ್ ಬರ್ದೆ ಹೋಗಿದ್ರೆ ಈ ಮಗು ಗತಿ ಏನ್ ಆಗಿರೋದು? ಹೌದು. ಲವ್ ಹೊಡೆದು ಲವ್ ಮಾಡೋದಲ್ಲ, ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದಲ್ಲ, ಮದುವೆ ಮಾಡ್ಕೊಂಡು ಸಂಸಾರ ಮಾಡೋದಲ್ಲ, ಸಂಸಾರ ಮಾಡಿ ಇಂತ ಮಕ್ಳನ್ನ ಹುಡ್ಸೋದಲ್ಲ ರೀ. ಹುಡ್ಸಿದ ಮಕ್ಕಳನ್ನ ಚೆನ್ನಾಗಿ ಸಾಕ ಕಲಿಬೇಕ್ರಿ. ಮಗುನ್ ಮಧ್ಯ ರೋಡಲ್ಲಿ ಬಿಟ್ಬಿಡೋದು, ಆಮೇಲೆ ಅಯ್ಯೋ ಮಗು, ಅಯ್ಯೋ ಮಗು, ಅಯ್ಯೋ ಲಾರಿ ಅಂತ ಕಿರ್ಚೋದಲ್ಲ ರೀ. ತಗೊಳ್ಳಿ ಮಗುನ. ಅಯ್ಯೋ ಮಗು, ನನ್ ಮಗುನ್ ಕಾಪಾಡಿದಿಕ್ಕೆ ದೇವ್ ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಈ ಮಗು ನಿಮ್ದ? ಹೌದಪ್ಪ. ಮಗು ಮಗು ಏನಯ್ಯ, ಒಂದ್ ಚಿಕ್ಕ ಡೈವ್ ಹೊಡೆದು ಒಂದ್ ಪುಟ್ಟ ಮಗುನ್ ಕಾಪಾಡಿ ದೊಡ್ಡ ಇಂಗ್ಲಿಷ್ ಹೀರೋ ತರ ಫೀಲ್ ಆಗ್ಬಿಟ್ಟು ಹಿಂದಿ ಹೀರೋ ತರ ಪೋಸ್ ಕೊಟ್ಬಿಟ್ಟು ತೆಲುಗು ಹೀರೋ ತರ ಡೈಲಾಗ್ ಹೊಡಿತಿದ್ಯಾ ಗುರು? ಇದು ಕರ್ನಾಟಕ. ಹೌದು, ನೀನೇನ್ ಇವಳು ಡವ್ ಹೊಡೆದ್ ಲವ್ ಮಾಡಿದ್ದನ್ನ, ಲವ್ ಮಾಡಿ ಮದ್ವೆ ಆಗಿದ್ದನ್ನ, ಮದ್ವೆ ಆಗಿ ಸಂಸಾರ ಮಾಡಿದ್ದನ್ನ, ಸಂಸಾರ ಮಾಡಿ ಮಕ್ಳನ್ನ ಹುಡ್ಸಿ ರೋಡಲ್ಲಿ ಬಿಟ್ಟಿದ್ದನ್ನ ನೀನೇನ್ ಬಯೋಸ್ಕೋಪ್ ಅಲ್ಲಿ ನೋಡ್ದೇನಯ್ಯ? ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಇವನ್ ಹತ್ರ ಏನ್ ಮಾತ್ ಕಲ್ಪನಾ? ಬಸ್ ಬಂತು, ನಡಿ. ಬೈರ್ಸಂದ್ರಕ್ಕೆ ಹೋಗ್ಬೇಕಾದ್ರೆ ಹೇಗ್ ಹೋಗ್ಬೇಕು? ಲಕ್ಸಂದ್ರದ ಮೇಲೆ ಹೋಗ್ಬೇಕು. ಲಕ್ಸಂದ್ರಕ್ಕೆ ಹೋಗ್ಬೇಕಾದ್ರೆ ಟಿಪ್ಸಂದ್ರ ದಾಟ್ ಹೋಗ್ಬೇಕು. ಅಬ್ಬಾ, ಟಿಪ್ಸಂದ್ರಕ್ಕೆ ಹೋಗ್ಬೇಕಾದ್ರೆ ದೊಡ್ಡ ಸಮುದ್ರದಲ್ಲಿ ಬಿದ್ದು ಹೋಗ್ಬೇಕು. ಅಬ್ಬಾ, ದೊಡ್ಡ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಈ ನಂಬರ್ ಬಸ್ ಅಲ್ಲಿ ಹೋಗ್ಬೇಕು. ಅಬ್ಬಾ, ಸರಿಯಾದ 420. ನಮ್ ತಂದೆಗಾಗೋ ವಯಸ್ಸಾಗಿದೆ. ಹುಡುಗಿರ್ ನೋಡಿದ ತಕ್ಷಣ ಅಬ್ಬಾ ಅಂತಾನೆ. ಮಾಧುರಿ, ಈಗ ನಿನಗ್ ಡ್ರಾಪ್ ಕಟ್ನಲ್ಲ, ಯಾರ್ಯಾವನು? ಯಾವನ್ ಗೊತ್ತಾ? ಯಾವನೋ ಲಪಾಕಿ ನನ್ ಮಗ. ನಡ್ಕೊಂಡ್ ಬರ್ತಾ ಇದೀನಿ, ಡ್ರಾಪ್ ಬೇಕಾ ಅಂತ ಕೇಳ್ದ. ನನ್ ಮಗ ಖುಷಿ ಪಡ್ಲಿ ಅಂತ ಡ್ರಾಪ್ ತಗೊಂಡೆ ಅಷ್ಟೇ. ಸಾರಿ ರೀ. ಯಾಕೆ? ನಿನ್ನೆ ನಿಮ್ ಮಗು ಅಲ್ದಿದ್ರು ನಿಮ್ ಮಗು ಅಂತ ಏನೇನೋ ಅಂದ್ಬಿಟ್ಟೆ. ಮನೆಗೆ ಹೋದ್ಮೇಲೆ ಯೋಚನೆ ಮಾಡಿದ್ರಿ, ಅಯ್ಯೋ ನಿಮ್ಮನ್ ಸಾರಿನೇ ಕೇಳಿಲ್ವಲ್ಲ ಅಂತ. ಅದಕ್ಕೆ ಸಾರಿ ರೀ. ಅಯ್ಯೋ ಪರವಾಗಿಲ್ಲ ಬಿಡಿ. ಅದೇಂಗ್ರಿ, ತಪ್ಪು ಮಾಡಿದೀನ್ರಿ, ಕ್ಷಮಿಸ್ಬೇಕು. ಕ್ಷಮಿಸ್ತೀನಿ ಅಂತ ಹೇಳ್ಬಿಡ್ರಿ. ಪರವಾಗಿಲ್ಲ. ಇಲ್ಲ, ಒಂದೇ ಒಂದ್ಸಲ ಹೇಳ್ಬಿಡ್ರಿ. ಬೇಡ ಗುರು, ನಾನ್ ಕ್ಷಮಿಸಿದೀನಿ, ಹೋಗು. ಹೇಳು. ಕ್ಷಮಿಸಿದೀನಿ. ಯಾಕೆ? ನೀವು ಕ್ಷಮಿಸಿದಕ್ಕೆ ನನ್ ನೆನಪಿನ ಕಾಣಿಕೆ ರೇ. ನೀವು ತಗೊಳ್ದು ಹೋದ್ರೆ ನನ್ ತೃಪ್ತಿ ಆಗಲ್ಲ ರೀ. ಊಟ ಸೇರಲ್ಲ, ನಿದ್ದೆ ಬರಲ್ಲ, ಏನೇನೋ ಆಗೋತ್ತೆ ರೀ. ಪ್ಲೀಸ್. ಥ್ಯಾಂಕ್ಸ್. ಹಾಯ್. ನಮ್ಮ 3ನೇ ದಿನದ ಪ್ರೇಮ ಹಬ್ಬಕ್ಕೆ ಶುಭಾಶಯಗಳು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಆ ಸಾಯಿಬಾಬಾ ನನ್ ಮನ್ಸಲ್ಲಿ ಇರೋದನ್ನ ಆ ಪೂಜಾರಿ ಮೂಲಕ ಹೇಳ್ಸ್ಬಿಟ್ಟ. ನೋಡಿದ್ರ ರೀ? ಕಲ್ಪನಾ, ಬೇಕಾ? ಬೇಡ ರೀ. ಹಲೋ ರೀ, ತಗೊಳ್ರಿ. ನಾನ್ ಬರೋಷ್ಟರಲ್ಲಿ ಬಸ್ ಹೊರಟ್ಬಿಡ್ತು, ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದೆ ರೀ. ತಗೊಳ್ರಿ. ನೀವು ತಗೊಳ್ಳಿಲ್ಲ ಅಂದ್ರೆ ನಾನು ಜಾರಿ ಬಿಡ್ತೀನಿ. ಡ್ರೈವರ್, ಏನಾದ್ರೂ ನಿಲ್ಸ್ಬೇಡ, ಹೋಗ್ತಾ ಇರು. ತಗೊಳ್ಳಿಲ್ಲ ಅಂದ್ರೆ ನಾನು ಆಸ್ಪತ್ರೆ ಸೇರ್ಬಿಡ್ತೀನಿ ರೀ. ತಗೊಳ್ರಿ. ತಗೊಳ್ಳಿ. ತಗೊಳ್ರಿ. ಥ್ಯಾಂಕ್ ಯು. ಏಳನೇ ದಿನದ ಪ್ರೇಮ ಹಬ್ಬದ ಶುಭಾಶಯಗಳು.
ನೀವಾ? ಹ್ಮ್ ಈಗ ನಿಮ್ ಉದ್ದೇಶ ಏನು ಅಂತ? ಒಳ್ಳೆ ಉದ್ದೇಶ ರೀ. ನಿಮ್ಮ ಹತ್ರ ಅಕೌಂಟ್ ಓಪನ್ ಮಾಡ್ಬೇಕು ಅಂತ. ನಿಮ್ಗೇನ್ ಹುಚ್ಚಿಗೆ ಚಿಡ್ದಿದ್ಯಾ? ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ತೀನಿ ಅಂದ್ರೆ ಹುಚ್ಚಿಡ್ತಿದ್ಯಾ ಅಂತೀರಲ್ಲ. ಅಕೌಂಟ್ ಓಪನ್ ಮಾಡಕ್ ಬಂದಿದ್ದೀರಾ? SB ಅಕೌಂಟೇ ಓಪನ್ ಮಾಡ್ಬೇಕು ಅಂತ ಬಂದೆ. ನಿಮ್ಮನ್ನ ನೋಡ್ತಿದಾಗೆ ಶಾಕ್ ಹೊಡೆದ್ಬಿಡ್ತು. ಅದಕ್ಕೆ ಕರೆಂಟ್ ಅಕೌಂಟೇ ಓಪನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನಿಮ್ ಪರಿಚಯದವ್ರು ಯಾರಾದ್ರೂ ಇದಾರಾ? ಇದಾರೆ. ಯಾರು? ಕಲ್ಪನಾ. ಐ ಮೀನ್ ನೀವೇ ರೀ. ನೀವ್ಯಾರು ಅಂತ ನನಗ್ ಗೊತ್ತಿಲ್ವೇ? ಏ ಆ ಲಾರಿ ಹತ್ರ, ಆ ದೇವಸ್ಥಾನದ ಹತ್ರ, ಆ ಬಸ್ ಸ್ಟ್ಯಾಂಡ್ ಹತ್ರ ನನ್ನನ್ನ ನೀವು ನೋಡಿಲ್ವೇನ್ರಿ? ಇಷ್ಟು ಬೇಗ ಮರ್ತೋಗ್ಬಿಟ್ರಾ? ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕು ಅಂದ್ರೆ ನಿಮಗ್ ಪರಿಚಯದವ್ರು ಯಾರಾದ್ರೂ ಇರ್ಲೇಬೇಕು. ನಿಮ್ಮ ಅಕೌಂಟ್ ಇದೆಯಾ? ಇಲ್ಲ. ಹಾಗಾದ್ರೆ ನಾವಿಬ್ರು ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ಬಿಡೋಣ. ಪ್ಯೂನ್? ಅವನ್ ಯಾಕ್ರಿ? ಓಹೋ, ಅವಂದಿಲ್ಲ ಅಕೌಂಟ್ ಇದೆಯಾ? ಸರಿ. ನಿಮ್ಮೇಲೆ ಅರ್ಧ ಚಂದ್ರ ಪ್ರಯೋಗ ಮಾಡಿ. ಅದೆಂತಾದ್ರಿ ಹೊಸ ಪ್ರಯೋಗ? ಅರ್ಧ ಚಂದ್ರ ಇದು ನಿಮ್ ಕುತ್ತಿಗೆ ಮೇಲಿಟ್ಟು ನಿಮ್ಮ ನಾಚಿಕ್ ತಳ್ಳೋಕೆ. ನೋ ನೋ, ವೆರಿ ಬ್ಯಾಡ್. ಅವನ್ಗೆ ಯಾಕೆ ಆಶ್ರಮ? ನಾನೇ. ಮಿಸ್ಟರ್ ವಿಶಾಲ್, ಎಷ್ಟು ಮುದ್ದಾಗಿ ಕರೆದ್ಬಿಟ್ರಿ ನನ್ನ ಹೆಸರನ್ನ. ಅಷ್ಟು ಬೇಗ ಮನ್ಸು ಬದಲಾಯಿಸ್ಕೊಂಡ್ಬಿಟ್ರ? ಇದನ್ನ ತಗೊಂಡ್ ಹೋಗಿ ಅಂತ. ರೇ, ನಿಮ್ಗೋಸ್ಕರ ತಂದಿರೋದನ್ನ ನಾನ್ ತಗೊಂಡೋಗಿ ಎಲ್ಲಿ ಇಟ್ಕೊಳ್ಳಿ? ಕಿವಿಲಿ ಇಟ್ಕೊಂಡ್ರೆ ಗುಗ್ಗು ಅಂತಾರ್ರಿ. ನಿಮ್ ಮುಡಿಲಿದ್ರೆ ರೋಜಾ ಪ್ಲಸ್ ರಾಜಾ ಯಮ ಖುಷಿ ಆಗ್ಬಿಡ್ತಾರ್ರಿ. ತಗೊಳ್ರಿ. ಯಾ ಜಮಾಯಿಸಿ. ಜಮ 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 ಜಮಾಯಿಸಿ. ಏಯ್ ರೆಡ್ ರೋಸ್, ಏನ್ ಹೀರೋನ್ ಹುಡ್ಕೊಂಡು ಬ್ಯಾಂಕ್ ವರ್ಗ ಬಂದ್ಬಿಟ್ಯಾ? ನೀನ್ ಅವಳ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿರೋ ಹಾಗಿದೆ. ಹೌದು ರೀ. ಕಣ್ ಮುಚ್ಕೊಂಡ್ರು ಅವಳೇ ಕಾಣಿಸ್ತಾಳೆ, ಕಣ್ ಬಿಟ್ರು ಅವಳೇ ಕಾಣಿಸ್ತಾಳೆ ರೀ. ಸೊ ನೀನ್ ಅವಳನ್ನ ತುಂಬಾ ಇಷ್ಟಪಟ್ಟಿದ್ಯಾ ಅಂತಾಯ್ತು. ಆದ್ರೆ ಅವಳಗ್ ನಿನ್ ಬಗ್ಗೆ ಯಾವ್ದೇ ರೀತಿ ಲವ್ ಹುಟ್ಟೇ ಇಲ್ವೇ? ಲವ್ ಅನ್ನೋದು ತಪಸ್ಸಿದ್ದ ಹಾಗೆ. ಒಂದಲ್ಲ ಒಂದಿನ ನನ್ನ ತಪಸ್ಸಿಗೆ ಫಲ ಸಿಕ್ಕೇ ಸಿಗತ್ತೆ. ಗುರು, ಅದಕ್ಕೆ ಯಾಕೆ ನೀನ್ ಇಷ್ಟೊಂದ್ ತಲೆ ಕೆಡ್ಸ್ಕೊತೀಯಾ? ನಾನ್ ಹೇಗಿದ್ರು ಒಂಟಿಯಾಗಿದ್ದೀನಿ. ನನಗ್ ಲೈನ್ ಹೊಡಿ, ಈಸಿಯಾಗಿ ಬಿದ್ಬಿಡ್ತೀನಿ. ಬ್ಯಾಡ ರೀ. ನನ್ ಕಲ್ಪನಾ ಲೋಕದಲ್ಲಿ ಕಲ್ಪನಾನ ನನ್ನ ಹೃದಯ ಸಿಂಹಾಸನದಲ್ಲಿ ಕೂಡ್ಸ್ಬಿಟ್ಟಿದ್ದೀನಿ. ಅವಳನ್ ಬಿಟ್ರೆ ಬೇರೆ ಯಾರಿಗೂ ಆ ಸ್ಥಾನ ಕೊಡಲ್ಲ ರೀ. ನಿನ್ ಕರ್ಮ. ಅಲ್ಲಯ್ಯ, ನಿನ್ ಗ್ರಾಚಾರ ಅವಳೇನಾದ್ರೂ ನಿನ್ ಬಲೆಲ್ ಬಿದ್ಲು ಅಂತ ಇಟ್ಕೋ, ನೀನ್ ಅವಳನ್ ಮದ್ವೆ ಮಾಡ್ಕೋತೀಯಾ? ಅವಳೇನಾದ್ರೂ ಈ ಮದ್ವೆಗೆ ಒಪ್ಕೊಂಡ್ರೆ ನನ್ ಮನೆಗೆ ಅವಳೇ ಹೊಸಿಲು ಮೆಟ್ಟಿದ ಹೆಣ್ಣು, ಸೊಸೆ ತಂದ ಸೌಭಾಗ್ಯ. ಆಗ ನನ್ನ ಜೀವನಾನೇ ವಸಂತ ಗೀತ. ನನ್ ಮನೆಗೆ ಅವಳೇ ಗೃಹಲಕ್ಷ್ಮಿ, ನನ್ ಮಕ್ಕಳಿಗೆ ಅವಳೇ ತಾಯಿ ದೇವರು. ಓಹೋ, ಇದು ರಣಧೀರ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಏನಾದ್ರೂ ಡಮಾಲ್ ಟಿಮಿಲ್ ಆಯ್ತು ಅಂತ ಇಟ್ಕೋ, ಕಸ್ತೂರಿ ನಿವಾಸ ಟ್ರಾಜಡಿ ಎಂಡಿಂಗ್ಗೆ. ಅಲ್ಲಯ್ಯ ರೆಡ್ ರೋಸ್, ನಾಳೆ ಹೇಗಿದ್ರು ಬ್ಯಾಂಕ್ ಹಾಫ್ ಡೇ. ನೀನ್ ಆ ಕಬ್ಬನ್ ಪಾರ್ಕ್ ನಲ್ಲಿರೋ ಲೈಬ್ರರಿ ಹತ್ರ ಬಾ. ನಾನ್ ಏನಾದ್ರೂ ಮಾಡಿ ನೀನ್ ಲೈಲಾ ಕಲ್ಪನಾನ ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ.